పెను తుఫాను తలొంచి చూసే తొలి నిప్పు కణం అతడే. मतलब मुसलमान का मतलब कांग्रेस, कांग्रेस का मतलब मुसलमान. ఏం ఫీల్ ఉండదు మంచి మర్యాద లేని ఎదవల్లారా, ఏం జన్మరా మీది? నమ్మ బతుకు బురదలో పంది బతుకుతుంది, నువ్వు బతుకుతున్నావు ఎందుకు? ఎదవన్నారు ఎదవ. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಭಾಳ ದಿನ ಆಯ್ತು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಪರ್ಸನಲ್ ಕೆಲಸಗಳಿಂದ. ಸೊ ವೀಕ್ಷಕರೇ, ಇನ್ನಿಂದ ಪ್ರಾರಂಭ ಆಗುತ್ತೆ ನಮ್ಮ ವಿಡಿಯೋಗಳು ಮತ್ತೆ. ಸೊ ವೀಕ್ಷಕರೇ, ಇವತ್ತಿನ ವಿಡಿಯೋ ಇದೆ ನಮ್ಮ ಗಾಂಧಿ ಪರಿವಾರ ಗೊತ್ತಲ್ಲ? ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಇವರೆಲ್ಲ ಗೊತ್ತಲ್ಲ ನಿಮಗೆ? ಸೊ ಇವ್ರಿಗೆ ಗಾಂಧಿ ಎಲ್ಲ ಹೋಗಿ ಪೂಲ್ವಾಲ ನೆಹರು, ಯಾರು ಪೂಲ್ವಾಲ ನೆಹರು ಗೊತ್ತಲ್ಲ? ಅದೇ ರೀ ಚಾಚಾ ನೆಹರು ಅಂತಾರಲ್ಲ, ಮೋತಿಲಾಲ್ ನೆಹರು. ಸೊ ಆತನ ಬಗ್ಗೆ ಇವತ್ತು ಒಂದು ವಿಡಿಯೋ ನೋಡಿದೆ ನಾನು, ಅದನ್ನು ನೋಡಿ ಇದರ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಸೊ ನಮ್ಮ ಹಿರಿಯರಾದಂಥ ಪೂಜ್ಯರಾದಂಥ ಅಣ್ಣವರು ಏನು ಹೇಳ್ತಿದ್ದಾರೆ ಕೇಳೋಣ. ಸೊ ವೀಕ್ಷಕರೇ, ಇಷ್ಟು ವರ್ಷ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವಿದ್ದೀವಿ. ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಈ ಪೂಲ್ವಾಲ ನೆಹರು ಅದನ್ನೆಲ್ಲ ಇಲ್ಲಿ ಚಿತ್ರದಲ್ಲಿ ಕಾಣ್ತಾನೆ, ವಿಡಿಯೋದಲ್ಲಿ ಸಿಗರೇಟ್ ಸೇತ್ತಾ, ಬ್ರಿಟಿಷ್ ಹುಡುಗಿಗೆ ಸಿಗರೇಟ್ ಹಚ್ಚುತ್ತಾ, ಯಾವ ರೀತಿ ಕಾಣ್ತದೆ, ಚೆನ್ನಾಗಿ ಕಾಣ್ತಾ ಇದ್ದಾನಲ್ಲ, ಇದು ಈತನ ನಿಜವಾದ ಸ್ವರೂಪ. ಸೊ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ ನಂತರ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವ್ರಿಗೆಲ್ಲರಿಗೆ ಅಂಜಿ ಓಡಿ ಹೋದ ನಂತರ ಅಧಿಕಾರ ಹಸ್ತಾಂತರ ಮಾಡಿ ಹೋಗಿದ್ದಾರೆ ಈ ಪೂಲ್ವಾಲ ನೆಹರುಗೆ, ಗಾಂಧಿ ಟಕ್ಲಾಗೆ. ಇವರು ಬ್ರಿಟಿಷರ ಕೈಯಲ್ಲಿ ಗುಲಾಮ್ಗಿರಿಯಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ವರ್ಷಗಳು. ನಾವು 2014ರವರೆಗೂ ಇನ್ನೂ ಗುಲಾಮ್ಗಿರಿಯಲ್ಲೇ ಇದ್ದೀವಿ ಹಿಂದೂಗಳು. 2014 ಯಾವತ್ತು ಬಿಜೆಪಿ ಸರ್ಕಾರ ಬಂತು ಆವತ್ತೇ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ ವೀಕ್ಷಕರೇ, ಹಿಂದೂಗಳೇ ಗಮನಿಸಬೇಕು. ಸೊ ವೀಕ್ಷಕರೇ, ಈ ನಮ್ಮ ಹಿರಿಯರಾದಂಥ ಈ ಪೂಜ್ಯರು ಏನು ಹೇಳ್ತಾರೆ ಕೇಳಿಕೊಂಡು ಅವರು ಏನು ಹೇಳಿದ್ದಾರೆ ಎಂಬುದನ್ನ ನಿಮಗೆ ಕನ್ನಡದಲ್ಲಿ ಹೇಳ್ತೇನೆ, ಅವರು ತೆಲುಗುನಲ್ಲಿ ಹೇಳಿದ್ದಾರೆ. ವೀಕ್ಷಕರೇ ಬನ್ನಿ ನೋಡೋಣ. కాశ్మీర్ పండిట్లే పూర్వులు, కానీ వాళ్ళలో ఎక్కడ బ్రాహ్మణత్వం లేదు. ಸೊ ಕೇಳಿದ್ರಲ್ಲಿ ವೀಕ್ಷಕರೇ, ಅಜ್ಜ ಏನ್ ಹೇಳ್ತಾ ಇದ್ದಾನೆ, ಈ ಮೋತಿಲಾಲ್ ನೆಹರು ಇದನ್ನಲ್ಲ, ಪೂಲ್ವಾಲ ನೆಹರು, ಇವರು ಪೂರ್ವಜರು ಬ್ರಾಹ್ಮಣರಂತೆ, ಆದ್ರೆ ಅವರಲ್ಲಿ ಯಾರಲ್ಲಿ ಬ್ರಾಹ್ಮಣತ್ವ ಇಲ್ಲ. ఎందుకంటే మోతిలాల్ నెహ్రూ అన్నాడు, ఇండియాలో హిందువుగా పుట్టడం కంటే గాడిదగా పుట్టడం మంచిది అన్నాడు. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಅಜ್ಜ ಏನ್ ಹೇಳ್ತಾ ಇದ್ದಾನೆ, ಈ ಪೂಲ್ವಾಲ ನೆಹರು ಅದನ್ನೆಲ್ಲ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದ್ರಲ್ಲ, ಸಿಗರೇಟ್ ಸೇದುತ್ತಾ, ಬ್ರಿಟಿಷ್ ಹುಡುಗಿಗೆ ಸಿಗರೇಟ್ ಹಚ್ಚುತ್ತಾ ಇದ್ದಾನಲ್ಲ, ಇವನು ಏನ್ ಹೇಳ್ತಾ ಇದ್ದಾನಂತೆ, ಭಾರತದಲ್ಲಿ ಹಿಂದುವಾಗಿ ಹುಟ್ಟುವುದಕ್ಕಿಂತ ಕತ್ತೆಯಾಗಿ ಹುಟ್ಟುವುದು ಮೇಲು ಅಂತ ಹೇಳ್ತಾ ಇದ್ದಾನಂತೆ. ಅಂದ್ರೆ ಇವು ಹಿಂದೂ ಅಲ್ಲ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಹೌದಾ ಅಲ್ವಾ? ಏನ್ ಹೇಳ್ತಾ ಇದ್ದಾನೆ ಮೋತಿಲಾಲ್ ಪೂಲ್ವಾಲ ನೆಹರು, ಭಾರತ ದೇಶದಲ್ಲಿ ಹಿಂದೂವಾಗಿ ಹುಟ್ಟುವುದಕ್ಕಿಂತ ಕತ್ತೆಯಾಗಿ ಹುಟ್ಟುವುದು ಮೇಲು ಅಂತ ಹೇಳ್ತಾ ಇದ್ದಾನಂತೆ. ಯಾಕಂದ್ರೆ ನನ್ಗೆ ಗೊತ್ತಿದೆ, ಇವರೆಲ್ಲ ಈ ಗಾಂಧಿ, ಈ ಪೂಲ್ವಾಲ ನೆಹರು, ಇವರೆಲ್ಲರೂ ಒಂದು ಪೂರ್ವಜರೆಲ್ಲ ಮುಸ್ಲಿಮರೇ. ಇವರು ಮುಸ್ಲಿಮರಾಗಿದ್ಕೊಂಡು ಇವರು ಭಾರತದಲ್ಲಿ ಹಿಂದೂಗಳನ್ನು ಮೋಸ ಮಾಡಿ ಅಧಿಕಾರ ಚಲಾಯಿಸಲು ಹೆಸರುಗಳನ್ನು ಬದಲಾಯಿಸಿಕೊಂಡಂತ ನೀಚರು. ಅರ್ಥ ಆಯ್ತಲ್ಲ ವೀಕ್ಷಕರೇ? ಮೊನ್ನೆ ನೋಡಿದಲ್ಲ, ರಾಹುಲ್ ಫಿರೋಜ್ ಖಾನ್ ಗ್ಯಾಂಡಿ, ಈ ಗಾಂಧಿ ಅಂತ ಇಟ್ಕೊಂಡ್ಬಿಟ್ಟು ಗಾಂಧಿ ಹೆಸರು ಕಳ್ತನ ಮಾಡ್ಕೊಂಡು ಇವರು ಹೈಜಾಕ್ ಮಾಡಿಕೊಂಡು ರಾಹುಲ್ ಗಾಂಧಿ ಅಂತ ಇಟ್ಕೊಂಡಿದ್ದಾರೆ ಇವರು. ಆದರೆ ಈ ಯಾರಿಗೆ, ಈ ಮೋತಿಲಾಲ್ ನೆಹರು ಇದ್ದಾನಲ್ಲ, ಪೂಲ್ವಾಲ್ ನೆಹರು, ಈತಗೆ ಗಾಂಧಿ ಎಂಬ ಹೆಸರಿಲ್ಲ. ಇವ್ರಿಗೆ ಹೇಗೆ ಬಂತು ಗಾಂಧಿ? ಈ ಇಂದಿರಾ ಗಾಂಧಿ ಅಂತ ಇದ್ದಾರಲ್ಲ, ಈಕೆಯ ಗಂಡನ ಹೆಸರು ಫಿರೋಜ್ ಖಾನ್ ಗ್ಯಾಂಡಿ ಅಂತೇಳಿ ಆತನ ಹೆಸರು. ಆ ಮುಸ್ಲಿಂ ಹತ್ರ ಮದುವೆ ಮಾಡ್ಕೊಂಡು ಇಂದಿರಾ ಗಾಂಧಿ, ಆ ಮುಸ್ಲಿಂಗೆ ಹುಟ್ಟಿದವರೇ ಈ ರಾಜೀವ್ ಗಾಂಧಿ,
ರಾಜೀವ್ ಗಾಂಧಿ, ಮತ್ತೆ ರಾಜೀವ್ ಗಾಂಧಿ ಹುಟ್ಟಿದವರು ಇವರು ರಾಹುಲ್ ಗಾಂಧಿ, ಇವರೆಲ್ಲ ಗೊತ್ತಲ್ಲ, ಸೋನಿಯಾ ಗಾಂಧಿ, ಯಾರು ಪ್ರಿಯಾಂಕಾ ಗಾಂಧಿ. ಈ ಗಾಂಧಿ ತೆಗೆದು ಗಾಂಧಿಯನ್ನು ಕಳ್ತನ ಮಾಡಿಕೊಂಡು ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಮೋಸ ಮಾಡಿ ಮತ್ತು ಮುಸ್ಲಿಮರಿಗೆ ವಕ್ಫ್ ಬೋರ್ಡ್ ಅಂತ ಕಾನೂನು ಮಾಡಿಕೊಟ್ಟು ಭಾರತ ದೇಶದಲ್ಲಿ ನಿಮಗೆ ಯಾವ ಭೂಮಿಯನ್ನು ಕಬಳಿಸಿ ಅಂತೇಳಿ ಅಧಿಕಾರ ಕೊಟ್ಟಂತ ನೀಚರು ಕಾಂಗ್ರೆಸ್ ಪಾರ್ಟಿ. ಸೊ ಕರ್ನಾಟಕದ ಜನರೇ, ಕರ್ನಾಟಕದ ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ. ಈ ಸಿದ್ದರಾಮುಲ್ಲಾ ಖಾನ್ ತೋರಿಸಿದಂಥ ಆಸೆಗಳಿಗೆ ಬಲಿಯಾಗಬೇಡಿ. ಇವರು ಮುಂದೆ ಎಲ್ಲ ಸಾಲಗಳನ್ನು ಮಾಡಿ ನಮಗೆ ತಲೆ ಮೇಲೆ ಹೊರಿಸಿ ಹೋಗ್ತಾರೆ. ಆಮೇಲೆ ಆಸೆ ತೋರಿಸಿ ಮತ್ತೆ ನಿಮ್ಗೆ ಗೊತ್ತೇ ಅಲ್ಲ, ಆಮೇಲೆ ಅನುಭವಿಸೋರು ನಾವೇ. ಇದನ್ನು ಗಮನಿಸಿ. ಕಾಂಗ್ರೆಸ್ ಇವರ ಬುದ್ಧಿ ಹೇಗಿರುತ್ತೆ ಹಿಂದೂಗಳ ಮೇಲೆ. ಇವರು ಹಿಂದೂಗಳ ವ್ಯತಿರೇಕ ಸಂಸ್ಥೆ ಇದು ಕಾಂಗ್ರೆಸ್ ಎಂಬುದು. ಇದು ಕಾಂಗ್ರೆಸ್ ಎಂಬುದು ಯಾವ ಪಾರ್ಟಿ ಅಲ್ಲ, ಇದು ಬ್ರಿಟಿಷರು ಬಿಟ್ಟು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ. ಈ ಪಾರ್ಟಿ ಒಂದು ಪಾರ್ಟಿ ಅಲ್ಲ, ಇದು ಹಿಂದೂಗಳ ವ್ಯತಿರೇಕ ಸಂಸ್ಥೆ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಸೊ ವೀಕ್ಷಕರೇ, ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ವಿಡಿಯೋಗಳು ನೋಡ್ತಾ ಇರಿ. ನಮ್ಮ ವಿಡಿಯೋಗಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಉಳಿದ ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ವೀಕ್ಷಕರೇ ನಮಸ್ಕಾರ. ಸೊ ಮೊನ್ನೆ ತಾನೇ ಲೋಕಸಭೆಯಲ್ಲಿನೂ ರಾಹುಲ್ ಫಿರೋಜ್ ಖಾನ್ ಗಾಂಧಿ ಹೇಳಿದ, ಹಿಂದೂ ಅಂದರೆ ಹಿಂಸೆ 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 ಮಾಡುವವನೇ ಹಿಂದೂ ಅಂತ. ಇದು ಗೊತ್ತಲ್ಲ ನಿಮಗೆ? ಹಿಂದೂಗಳೆಂಬರು ಹಿಂಸೆ ಮಾಡುವವರಂತೆ, ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಶಾಂತಪರರಂತೆ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಸೊ ವೀಕ್ಷಕರೇ, ನನ್ನ ವಿಡಿಯೋದಲ್ಲಿ ಫೋನ್ ಪೇ ಸ್ಕ್ಯಾನರ್ ಇಟ್ಟಿದ್ದೇನೆ, ನನ್ನ ನಂಬರ್ಗಳು ಇದೆ. ಸೊ ವೀಕ್ಷಕರೇ, ಯಾಕಂದರೆ ಮೊನ್ನೆ ನಾನು ಈ ಬ್ರಹ್ಮಕುಮಾರಿ ಸಂಸ್ಥೆ ಇದೆಯಲ್ಲ, ಇದರ ಬಗ್ಗೆ ನಾನು ಹೋರಾಡಲು ಅವರ ವಿಡಿಯೋಗಳಿಗೆ ಕೌಂಟರ್ ಕೊಟ್ಟು ಪ್ರಶ್ನೆಗಳು ಕೇಳಿದ್ದಕ್ಕಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲೇ ಆಗದೆ ನನ್ನ ಮೇಲೆ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ. ನನ್ನನ್ನು ಹೆದರಿಸಿ ಅವರ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. ಯಾಕಂದರೆ ಪ್ರಜೆಗಳಲ್ಲಿ ಇವರಿಗೆ ನಾನು ಹೇಳಿದ ಜ್ಞಾನಗಳನ್ನು ಹೋದರೆ ಈ ಬ್ರಹ್ಮಕುಮಾರಿ ಆಟ ಎಲ್ಲ ನಿಂತು ಹೋಗುತ್ತೆ ಅಂತೇಳಿ ಭಯಪಟ್ಟು ನನ್ನ ಪ್ರಶ್ನೆಗಳಿಗೆ ಫೋನ್ ಮಾಡಿ ಉತ್ತರ ಕೊಡಲಾಗದೆ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ಅವ್ರ ಬಗ್ಗೆ ಮಾಡಿದ ವಿಡಿಯೋಗಳು ಡಿಲೀಟ್ ಮಾಡಿದ್ದಾರೆ. ಯಾಕಂದರೆ ನಾನು ಡಿಲೀಟ್ ಮಾಡಬೇಕಾಯಿತು. ಯಾಕಂದರೆ ಮತ್ತು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಾನು ಕೋರ್ಟ್ಗೆ ತಿರುಗಬೇಕಲ್ಲ ವಕೀಲನ್ನ ಇಟ್ಕೊಂಡು. ಸೊ ನನ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಇಲ್ಲದೇ ಕಾರಣದಿಂದ ಅವರ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಾಯಿತು. ಹಾಗಾಗಿ ನಾನು ಜನಗಳನ್ನು ಕೇಳ್ತಾ ಇದ್ದೇನೆ, ಆರ್ಥಿಕ ಸಹಾಯ ಸಾಧ್ಯವಾದಷ್ಟು ಸಹಾಯ ಮಾಡುವ ದಾನಿಗಳು ನನ್ನ ಫೋನ್ಪೇಗೆ ಹಣಕಾಸಿನ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.